ಕೇಂದ್ರ ಸರ್ಕಾರ 1 ರೂಪಾಯಿಗೆ ಭೂಮಿ ಮತ್ತು ಅದರಲ್ಲಿರುವ 16,000 ಗಿಡ ಉದ್ಯಮಿಗಳಿಗೆ ಕೊಡುವ ನೀತಿಯಂತೆ ಅರಣ್ಯವಾಸಿಗಳಿಗೂ ಎಕರೆಗೆ 1,000 ರೂಪಾಯಿ ಕೊಡುತ್ತೇವೆ. ನಮ್ಮವರಿಗೂ ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಉದಾರ ನೀತಿ ತೋರಲಿ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರ 1 ರೂಪಾಯಿಗೆ ಭೂಮಿ ಮತ್ತು ಅದರಲ್ಲಿರುವ 16,000 ಗಿಡ ಉದ್ಯಮಿಗೆ ಕೊಡುವ ನೀತಿಯಂತೆ ಅರಣ್ಯವಾಸಿಗಳು ಎಕರೆಗೆ 1,000 ರೂಪಾಯಿ ಕೊಡುತ್ತೇವೆ. ನಮ್ಮವರೆಗೂ ಅದೇ ನೀತಿಯಂತೆ ಕೇಂದ್ರ ಸರ್ಕಾರ ಉದಾರ ನೀತಿ ತೋರಿಸಲಿ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದರು. ಅವರು ಇಂದು ಅರಣ್ಯವಾಸಿಗಳ ಕಾನೂನು ಜಾಗೃತಾ ಜಾಥಾದ ಅಂಗವಾಗಿ 3ನೇ ದಿನದ ಕಾರ್ಯಕ್ರಮವನ್ನು ಅಂಕೋಲಾ ತಾಲೂಕಿನ ಸ್ವತಂತ್ರ ಭವನದಿಂದ ನಗರದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಕಾನೂನು ಜಾಗೃತಾ ಜಾಥಾದ ನಂತರ ಸ್ವಾತಂತ್ರ್ಯ ಸಂಗ್ರಾಮದ ಭವನದ ಆವರಣದಲ್ಲಿ ಜರುಗಿದ ಬೃಹತ್ ಬಹಿರಂಗ ಅರಣ್ಯವಾಸಿಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಹೇಳಿದರು. ಕೇಂದ್ರ ಸರ್ಕಾರವು ಇತ್ತೀಚೆಗೆ ಉದ್ಯಮಿ ಅದಾನಿ ಅವರಿಗೆ 1,000 ಎಕರೆ ಅರಣ್ಯ ಪ್ರದೇಶವನ್ನು ವಾಣಿಜ್ಯೀಕರಣಕ್ಕೆ ಸಾಂಕೇತಿಕ 1 ರೂಪಾಯಿಗೆ 1,000 ಎಕರೆ ನೀಡಿರುವುದು ಆಶ್ಚರ್ಯಕರ ಸಂಗತಿ ಎಂದು ಹೇಳುತ್ತಾ ದೇಶದ ಅರಣ್ಯವಾಸಿಗಳಿಗೂ ಉದ್ಯಮಿಗಳಿಗೆ ಅರಣ್ಯ ಭೂಮಿ ನೀಡುವ ನೀತಿಯನ್ನು ಅನುಸರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಸರ್ಕಾರವು ಉದ್ಯಮಿಗಳಿಗೆ ನೋಡುವ ದೃಷ್ಟಿಯನ್ನು ಜೀವನಕ್ಕಾಗಿ ಸಾಗುವಳಿಗಾಗಿ ಅವಲಂಬಿತವಾಗಿರುವ ಅರಣ್ಯವಾಸಿಗಳಿಗೂ ಸಾಮಾಜಿಕ ನ್ಯಾಯದ ಪಾಲನೆ ಮಾಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಜಾಥಾದ ಅಂಗವಾಗಿ ಹುಟ್ಟೂರಿನಲ್ಲಿ ಜಾಥಾ ಸಂಘಟಿಸಿದ ರವೀಂದ್ರ ನಾಯ್ಕ್ ಅವರಿಗೆ ಅಂಕೋಲಾ ಅರಣ್ಯವಾಸಿಗಳು ಭವ್ಯವಾಗಿ ಸ್ವಾಗತಿಸಿದರು. ಸಭೆಯಲ್ಲಿ ಅಂಕೋಲಾ ಅಧ್ಯಕ್ಷ ರಮಾನಂದ ನಾಯಕ್ ಅಚುವೆ ಸ್ವಾಗತಿಸಿದರು. ಜಿಲ್ಲಾ ಸಂಚಾಲಕ ರಾಜೇಶ್ ಮಿತ್ರ ನಾಯಕ್ ಪ್ರಾಸ್ತಾವಿಕ ಮಾತನಾಡಿದರು. ಅರವಿಂದ ಗೌಡ ಕೊನೆಯಲ್ಲಿ ವಂದಿಸಿದರು. ಉದಯ್ ಗುನಗ, ಮಾದೇವ್ ನಾಯಕ್ ಅಚುವೆ, ಮಹಾಬಲೇಶ್ವರ ಶೇರುಗಾರ್, ಶಂಕರ ಕೋಡಿಯ, ರಘುಪತಿ ಹೆಬ್ಬಾರ್, ಗಣಪತಿ ಉಪ್ಪಾರ್, ಗಣಪತಿ ನಾಯ್ಕ್, ನರಸಿಂಹ ನಾಯ್ಕ್, ಸವಿತಾ ನಾಯಕ್, ಮಂಗೇಶ್ ಗೌಡ, ರೇಣುಕಾ ಸಿದ್ದಿ, ಕೇಶವ ಹರಿಕಂತ್ರ, ವಾಮನ್ ಗೌಡ, ಶ್ರೀಕಾಂತ್ ಗೌಡ, ರಾಮನಾಥ ಗೌಡ, ಪಾಂಡುರಂಗ ಗೌಡ, ಶಂಕರ ನಾಯ್ಕ್, ವಿಜು ಪಿಲ್ಲೆ, ನಾಗರಾಜ ನಾಯ್ಕ್, ಸೋಮೇಶ್ವರ ಗೌಡ ಮುಂತಾದವರು ನೇತೃತ್ವ ವಹಿಸಿದರು. ದೇಶದ ಪ್ರಜೆಗೆ ಭೂಮಿ ಹಕ್ಕು ನೀಡುವುದು ಅವಶ್ಯವಿದ್ದು ಅದು ಸಂವಿಧಾನಬದ್ಧ ಹಕ್ಕಾಗಿದೆ. ಸಾಮಾಜಿಕ ನ್ಯಾಯ ಮತ್ತು ಮಾನವೀಯ ಮೌಲ್ಯದ ಆಧಾರದ ಮೇಲೆ ಭೂಮಿ ವಂಚಿತರಾದವರಿಗೆ ಹಕ್ಕು ಪಡೆಯುವಲ್ಲಿ ಸರ್ಕಾರ ದೃಢ ನಿರ್ಧಾರ ಪ್ರಕಟಿಸಬೇಕೆಂದು ಅವರು ಹೇಳಿದರು. ರಾಜ್ಯದಲ್ಲಿ 2,65,000 ಅರ್ಜಿಗಳು ತಿರಸ್ಕಾರವಾಗಿದೆ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 73,000 ಅರ್ಜಿಗಳು ತಿರಸ್ಕಾರವಾಗಿದೆ. ಇಂಥ ಒಂದು ಅತಂತ್ರ ಸ್ಥಿತಿಯಲ್ಲಿ ಅರಣ್ಯವಾಸಿಗೆ ಕಾನೂನನ್ನು ಸಬಲೀಕರಣ ಮಾಡಬೇಕು, ಜಾಗೃತಿಯನ್ನು ಮಾಡಬೇಕು, ತಿಳುವಳಿಕೆ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಅರಣ್ಯವಾಸಿಗಳಿಗೆ ಕಾನೂನಿನ ಜಾಗೃತಿಯ ಒಂದು ಜಾಥಾವನ್ನು ಇವತ್ತು ಭಟ್ಕಳದಿಂದ ಪ್ರಾರಂಭ ಮಾಡಿ ಇವತ್ತು ಅಂಕೋಲಾ ಬಂದಿದ್ದೇವೆ. ನಾಳೆ ಬೃಹತ್ ಪ್ರಮಾಣದ ಅರಣ್ಯವಾಸಿಗಳ ಜಾಥಾವನ್ನು ನಾವು ಕಾರವಾರದಲ್ಲಿ ಸಂಘಟಿಸಲಾಗಿದೆ. ಒಂದು ಮಾತು ಹೇಳ್ತಾನೆ, ಇವತ್ತು ಸರ್ಕಾರ ನಿಶ್ಚಲವಾದ ಮನಸ್ಸಿನಿಂದ ಅರಣ್ಯವಾಸಿಗಳಿಗೆ ನೋಡಬೇಕಾಗಿದೆ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಇವತ್ತು ಅದಾನಿ ಹೇಳುವ ಒಬ್ಬ ಉದ್ಯಮಿಗೆ ಕೇಂದ್ರ ಸರ್ಕಾರ 1 ರೂಪಾಯಿಗೆ 1,000 ಎಕರೆ ಅರಣ್ಯ ಭೂಮಿಯನ್ನು ಹಸ್ತಾಂತರ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಆ ಅರಣ್ಯ ಭೂಮಿಯಲ್ಲಿರುವಂಥ 16,000 ಗಿಡ ಮರಗಳನ್ನು ಸಹಿತ ಮಾರಣ ಹೋಮ ಮಾಡಲಿಕ್ಕೆ ಪರವಾನಗಿ ಕೊಟ್ಟಿದೆ. ಉದ್ಯಮಿಗಳಿಗೆ ನಾವು ಕೇಳ್ತಾ ಇರೋದೇನೆಂದರೆ, ಸ್ವಾಮಿ ನೀವು ಅದಾನಿಗೆ 1 ರೂಪಾಯಿಗೆ 1,000 ಎಕರೆ ಕೊಡ್ತಾ ಇದ್ದೇವೆ, ನಾವು 1 ಎಕರೆಗೆ 1,000 ರೂಪಾಯಿ ಕೊಡ್ತೇವೆ, ನಮಗೆ ನೀವು ಆ ಭೂಮಿಯನ್ನು ಬಿಟ್ಟುಕೊಡಿ ಅಂತ ಹೇಳ್ತೇವೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.